ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಲ್ಲಿ ನಾವು ಮಾಡೆಲ್ ವರ್ಬ್ಸ್ ನ ಬೇಸಿಕ್ ಬಗ್ಗೆ ನೋಡಿದೀವಿ. ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್ ಇವುಗಳ ಡಿಫರೆಂಟ್ ಯೂಸ್ ಅನ್ನ ನೋಡಿದೀವಿ. ಯಾಕಂದ್ರೆ ಅದು ಒಂದೇ ತರ ಯೂಸ್ ಆಗಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡುತ್ತೆ. ಸೊ ಇದ್ರ ಬಗ್ಗೆ ಬೇಸಿಕ್ ಆಗಿ ಏನೇನ್ ಬೇಕೋ ಅದನ್ನೆಲ್ಲವನ್ನ ನೋಡಿದೀವಿ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಇದರ ಅಡ್ವಾನ್ಸ್ಡ್ ಯೂಸೇಜ್ ಅನ್ನ. ಅಗೇನ್ ಇದರಲ್ಲಿ ಶುಡ್, ಕುಡ್, ವುಡ್, ಹಾಗೆ ಅದರ ನೆಗೆಟಿವ್ ಶುಡ್ ನಾಟ್, ಕುಡ್ ನಾಟ್ ಅಂಡ್ ವುಡ್ ನಾಟ್ ಇವುಗಳ ಬಗ್ಗೆ ಹೇಳಿದ್ದೀನಿ. ಅದರ ಜೊತೆಯಲ್ಲಿ ಶುಡ್ ಬಿ, ಶುಡ್ ನಾಟ್ ಬಿ, ಶುಡ್ ಹ್ಯಾವ್, ಶುಡ್ ನಾಟ್ ಹ್ಯಾವ್, ಶುಡ್ ಹ್ಯಾವ್ ಬೀನ್ ಅಂಡ್ ಶುಡ್ ನಾಟ್ ಹ್ಯಾವ್ ಬೀನ್. ಅದೇ ತರ ಕುಡ್ ಅಂಡ್ ವುಡ್ಗೂ ಕೂಡ ಇವುಗಳ ಬಗ್ಗೆ ಈ ಲೆಸನ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದೆಲ್ಲವನ್ನ ಒಟ್ಟಿಗೆ ನೋಡೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇದ್ರೂ ಕೂಡ ಈ ಲೆಸನ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಓಕೆನಾ? ಫಸ್ಟ್ ಒನ್ ನೋಡಿ, ಇದರಲ್ಲಿ ಶುಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಶುಡ್ ಅನ್ನ ನಾವು ಅಡ್ವೈಸ್ ಕೊಡೋದಕ್ಕೆ, ಸಲಹೆಯನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಆರ್ಡರ್ ಕೊಡೋದಕ್ಕಲ್ಲ, ನೀನ್ ಈ ತರ ಮಾಡ್ಲೇಬೇಕು ಅಂತ ಹೇಳೋಕಲ್ಲ, ನೀನ್ ಈ ತರ ಮಾಡ್ಬೇಕು ಅಂತ ಸಲಹೆಯನ್ನ ಕೊಡೋದಕ್ಕೆ ಶುಡ್ ಅನ್ನ ಯೂಸ್ ಮಾಡ್ತೀವಿ ನಾವು. ಎಕ್ಸಾಂಪಲ್ ನೋಡಿ, ಅದಕ್ಕೆ ಐ ಶುಡ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಮಾತಾಡಬೇಕು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಮಾತಾಡ್ಲೇಬೇಕು ಅಂತಲ್ಲ, ಮಾತಾಡಬೇಕು ಅಂತ. ಐ ಆಮ್ ಇನ್ ಆನ್ ಇಂಗ್ಲಿಷ್ ಕ್ಲಾಸ್, ಐ ಶುಡ್ ಸ್ಪೀಕ್ ಇಂಗ್ಲಿಷ್ ಹಿಯರ್. ನಾನು ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಇದ್ದೀನಿ, ಹಾಗಾಗಿ ನಾನು ಇಂಗ್ಲಿಷ್ ಮಾತಾಡಬೇಕು. ಇಲ್ಲಿ ಮಾತಾಡಬೇಕು ಇದರ ಅಪೋಸಿಟ್ ಏನಾಗುತ್ತೆ? ಮಾತಾಡಬಾರ್ದು. ಅದನ್ನ ಹೇಳುವಾಗ ಶುಡ್ ನಾಟ್ ಯೂಸ್ ಆಗುತ್ತೆ ಅಷ್ಟೇ. ಶುಡ್ ನ ಮುಂದೆ ನಾಟ್ ನ ಹಾಕಿದ್ರೆ ಆಯ್ತು. ಐ ಶುಡ್ ನಾಟ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ನ ಮಾತಾಡಬಾರ್ದು. ಇದಕ್ಕೆ ಎಕ್ಸಾಂಪಲ್ ನೋಡಿ, ಐ ಆಮ್ ಇನ್ ಅ ಫ್ರೆಂಚ್ ಕ್ಲಬ್. ನಾನು ಫ್ರೆಂಚ್ ಕ್ಲಬ್ ಅಲ್ಲಿ ಇದ್ದೀನಿ. ಐ ಶುಡ್ ನಾಟ್ ಸ್ಪೀಕ್ ಇಂಗ್ಲಿಷ್ ಹಿಯರ್, ನಾನು ಇಲ್ಲಿ ಇಂಗ್ಲಿಷ್ ನ ಮಾತಾಡಬಾರ್ದು. ಈ ತರ ಮಾಡಬೇಕು ಅಂತ ಹೇಳುವಾಗ ಶುಡ್ ಯೂಸ್ ಆದ್ರೆ, ಈ ತರ ಮಾಡಬಾರ್ದು ಅಂತ ಹೇಳುವಾಗ ಶುಡ್ ನಾಟ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದೇ ಜಾಗದಲ್ಲಿ ಕುಡ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಐ ಕುಡ್ ಸ್ಪೀಕ್ ಇಂಗ್ಲಿಷ್ ಬಿಫೋರ್. ಕುಡ್ ಏನು? ಪಾಸ್ಟ್ ಎಬಿಲಿಟಿಯನ್ನ ಹೇಳುತ್ತೆ. ಪಾಸ್ಟ್ ಎಬಿಲಿಟಿ ಅಂದ್ರೆ ನಮಗೆ ಈ ಮೊದಲು ಈ ತರ ಸಾಮರ್ಥ್ಯ ಇತ್ತು ಅಂತ. ಐ ಕುಡ್ ಸ್ಪೀಕ್ ಇಂಗ್ಲಿಷ್ ಬಿಫೋರ್ ಐ ಮೂವ್ಡ್ ಬಟ್ ನೌ ಐ ಹ್ಯಾವ್ ಫಾರ್ಗಾಟನ್ ಅ ಲಾಟ್. ನೀವು ಮೊದಲು ಒಂದು IT ಕಂಪನಿಯಲ್ಲಿ ಇದ್ರಿ ಅಂತ ಅನ್ಕೊಳ್ಳಿ. ಅಲ್ಲಿ ಇಂಗ್ಲಿಷಲ್ಲೇ ಕಮ್ಯುನಿಕೇಶನ್ ಮಾಡಬೇಕಿತ್ತು, ಹಾಗಾಗಿ ನಿಮ್ಗೆ ಆಗ ಇಂಗ್ಲಿಷ್ ಬರ್ತಿತ್ತು. ಬಟ್ ಅಲ್ಲಿಂದ ಹೋದ್ಮೇಲೆ ನೀವು ಇಂಗ್ಲಿಷಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿದ್ರಿ, ಹಾಗಾಗಿ ನಿಮ್ಗೆ ಇಂಗ್ಲಿಷ್ ಮಾತಾಡೋದು ಮರ್ತೋಯ್ತು. ಸೊ ಅದನ್ನ ಈಗ ಹೇಗೆ ಹೇಳ್ಬೋದು? ಐ ಕುಡ್ ಸ್ಪೀಕ್ ಇಂಗ್ಲಿಷ್ ಬಿಫೋರ್ ಐ ಮೂವ್ಡ್. ನಾನು ಅಲ್ಲಿಂದ ಮೂವ್ ಆಗೋದಕ್ಕೆ ಮುಂಚೆ ನಾನು ಇಂಗ್ಲಿಷ್ ಮಾತಾಡ್ತಿದ್ದೆ, ನನಗೆ ಆ ಅಬಿಲಿಟಿ ಇತ್ತು. ಬಟ್ ನೌ ಐ ಹ್ಯಾವ್ ಫಾರ್ಗಾಟನ್ ಅ ಲಾಟ್. ಆದ್ರೆ ಈಗ ನನಗೆ ಸುಮಾರು ಮರ್ತು ಹೋಗಿದೆ. ಅರ್ಥ ಆಯ್ತಲ್ವಾ? ಪಾಸ್ಟ್ ಎಬಿಲಿಟಿ, ನನಗೆ ಆ ಸಾಮರ್ಥ್ಯ ಇತ್ತು, ನಾನು ಇಂಗ್ಲಿಷ್ನೆಲ್ಲ ಮಾತಾಡ್ತಿದ್ದೆ ಆಗ ಅಂತ ಹೇಳೋದಕ್ಕೆ ಕುಡ್ ಯೂಸ್ ಆಗುತ್ತೆ. ಬಟ್ ಕುಡ್ ನಾಟ್ ನ ಯೂಸ್ ನೋಡೋದಾದ್ರೆ, ಐ ಕುಡ್ ನಾಟ್ ಸ್ಪೀಕ್ ಇಂಗ್ಲಿಷ್ ಲಾಸ್ಟ್ ಇಯರ್. ನನಗೆ ಅದು ಸಾಧ್ಯ ಇರಲಿಲ್ಲ. ಕುಡ್ ಅಂದ್ರೆ ಪಾಸ್ಟ್ ಎಬಿಲಿಟಿ ಹೇಳೋದಲ್ವಾ? ಕುಡ್ ನಾಟ್ ಅಂದ್ರೆ ನನಗೆ ಆ ಎಬಿಲಿಟಿ ಇರಲಿಲ್ಲ ಅಂತ ಹೇಳೋದಕ್ಕೆ. ಐ ಕುಡ್ ನಾಟ್ ಸ್ಪೀಕ್ ಇಂಗ್ಲಿಷ್ ಲಾಸ್ಟ್ ಇಯರ್ ಬಟ್ ಐ ಇಂಪ್ರೂವ್ಡ್ ಅ ಲಾಟ್. ಐ ಹ್ಯಾವ್ ಇದನ್ನ ಶಾರ್ಟ್ ಆಗಿ ಐ ಅಂತ ಹೇಳ್ತೀವಿ. ನನಗೆ ಹೋದ ವರ್ಷ ಇಂಗ್ಲಿಷ್ ಮಾತಾಡೋದಕ್ಕೆ ಬರ್ತಿರ್ಲಿಲ್ಲ, ಆದ್ರೆ ಈಗ ತುಂಬಾ ಇಂಪ್ರೂವ್ ಆಗಿದ್ದೀನಿ. ಕಳೆದ ವರ್ಷದ ನಿಮ್ಮ ಎಬಿಲಿಟಿಯನ್ನ ಹೇಳ್ತಾ ಇದ್ದೀರಿ ಇಲ್ಲಿ. ಹೋದ ವರ್ಷ ನನಗೆ ಇಂಗ್ಲಿಷ್ ಮಾತಾಡೋಕೆ ಬರ್ತಿರ್ಲಿಲ್ಲ, ಬಟ್ ಈಗ ಇಂಪ್ರೂವ್ ಆಗಿದ್ದೀನಿ ಅಂತ. ಅರ್ಥ ಆಯ್ತಲ್ವಾ? ಕುಡ್ ನ ನಾವು ಯಾವ ತರ ಯೂಸ್ ಮಾಡ್ತೀವಿ? ಪಾಸ್ಟ್ ಎಬಿಲಿಟಿಯನ್ನ ಹೇಳೋದಕ್ಕೆ. ಸೊ ಇದೇ ಸೆಂಟೆನ್ಸ್ ಅಲ್ಲಿ ವುಡ್ ನ ಹಾಕಿದ್ರೆ ಏನಾಗುತ್ತೆ? ಐ ವುಡ್ ಸ್ಪೀಕ್ ಇಂಗ್ಲಿಷ್ ಇಫ್ ಐ ಹ್ಯಾಡ್ ಟೈಮ್. ವುಡ್ ನ ನಾವು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಒಂದು ಕಂಡೀಷನ್ ಇರಬೇಕು. ವೆರಿ ಇಂಪಾರ್ಟೆಂಟ್. ಏನು? ಒಂದು ಕಂಡೀಷನ್ ಇರಬೇಕು ವುಡ್ ನ ಯೂಸ್ ಮಾಡುವಾಗ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಐ ವುಡ್ ಸ್ಪೀಕ್ ಇಂಗ್ಲಿಷ್ ಇಫ್ ಐ ಹ್ಯಾಡ್ ಟೈಮ್ ಟು ಪ್ರಾಕ್ಟೀಸ್. ನಾನು ಇಂಗ್ಲಿಷ್ ಮಾತಾಡ್ತೀನಿ ಯಾವಾಗ? ಇಫ್ ಐ ಹ್ಯಾಡ್ ಟೈಮ್ ಟು ಪ್ರಾಕ್ಟೀಸ್, ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಇದ್ರೆ. ಇದೊಂದು ಕಂಡೀಷನ್. ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಇದ್ರೆ ಅನ್ನೋದು ಒಂದು ಕಂಡೀಷನ್. ಆ ಕಂಡೀಷನ್ ನ ಜೊತೆಗೆ ಹೇಳುವಾಗ ನಾವು ವುಡ್ ನ ಯೂಸ್ ಮಾಡ್ತೀವಿ. ಐ ವುಡ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತಾಡ್ತೀನಿ ಯಾವಾಗ? ಇಫ್ ಐ ಹ್ಯಾಡ್ ಟೈಮ್ ಟು ಪ್ರಾಕ್ಟೀಸ್. ನೆಕ್ಸ್ಟ್ ವುಡ್ ನಾಟ್ ನ ಹಾಕಿದಾಗ, ಐ ವುಡ್ ನಾಟ್ ಸ್ಪೀಕ್ ಇಂಗ್ಲಿಷ್ ಇಫ್ ಐ ವಾಸ್ ಬಿಸಿ. ಇಲ್ಲಿ ಐ ವುಡ್ ಸ್ಪೀಕ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ಮಾತಾಡ್ತೀನಿ. ಇದು ನೆಗೆಟಿವ್ ಆಗಿರೋದಕ್ಕೆ ನಾನು ಇಂಗ್ಲಿಷ್ ಮಾತಾಡಲ್ಲ. ಕಂಡೀಷನ್ ಏನು? ಇಫ್ ಐ ವಾಸ್ ಬಿಸಿ, ನಾನು ಬ್ಯುಸಿ ಇದ್ರೆ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಐ ವುಡ್ ನಾಟ್ ಸ್ಪೀಕ್ ಇಂಗ್ಲಿಷ್ ಇಫ್ ಐ ವಾಸ್ ಬಿಸಿ ವಿತ್ ವರ್ಕ್. ನಾನು ಇಂಗ್ಲಿಷ್ ಅನ್ನ ಮಾತಾಡಲ್ಲ ಇಫ್ ಐ ವಾಸ್ ಬಿಸಿ ವಿತ್ ವರ್ಕ್. ವರ್ಕ್ ಅಲ್ಲಿ ನಾನು ಏನಾದ್ರೂ ಬ್ಯುಸಿ ಇದ್ರೆ. ಓಕೆನಾ? ವರ್ಕ್ ಅಲ್ಲಿ ನಾನೇನಾದ್ರೂ ಬ್ಯುಸಿ ಇದ್ರೆ ಇಂಗ್ಲಿಷ್ ನ ಮಾತಾಡಲ್ಲ. ಸೊ ಕಂಡೀಷನ್ ನ ಜೊತೆಗೆ ಹೇಳುವಾಗ ವುಡ್ ಯೂಸ್ ಆಗುತ್ತೆ. ಕನ್ಫ್ಯೂಷನ್ ಇಲ್ಲ ಅಲ್ವಾ? ಈ ತರ ಮಾಡಬೇಕು ಅಂತ ಹೇಳುವಾಗ ಶುಡ್ ಯೂಸ್ ಆದ್ರೆ, ಈ ತರ ಮಾಡಬಾರ್ದು ಅಂತ ಹೇಳುವಾಗ ಶುಡ್ ನಾಟ್ ಯೂಸ್ ಆಗುತ್ತೆ. ಪಾಸ್ಟ್ ಎಬಿಲಿಟಿಯನ್ನ ಹೇಳೋದಕ್ಕೆ, ನನ್ನ ಹತ್ರ ಈ ತರ ಮಾಡುವಂತ ಸಾಮರ್ಥ್ಯ ಇತ್ತು ಅಂತ ಹೇಳೋದಕ್ಕೆ ಕುಡ್ ಯೂಸ್ ಆದ್ರೆ, ಈ ಮುಂಚೆ ನನಗೆ ಈ ತರ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳೋದಕ್ಕೆ ಕುಡ್ ನಾಟ್ ಯೂಸ್ ಆಗುತ್ತೆ.
ಹಾಗೆ ಕಂಡೀಷನ್ ಜೊತೆಗೆ ನಾನು ಈ ತರ ಮಾಡ್ತೀನಿ ಅಂತ ಹೇಳೋದಾದ್ರೆ ವುಡ್ ಯೂಸ್ ಆಗುತ್ತೆ, ಮಾಡಲ್ಲ ಅಂತ ಹೇಳೋದಾದ್ರೆ ವುಡ್ ನಾಟ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಶುಡ್, ಕುಡ್, ವುಡ್ ಹಾಗೆ ಶುಡ್ ನಾಟ್, ಕುಡ್ ನಾಟ್, ವುಡ್ ನಾಟ್ ಇವುಗಳನ್ನ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಇವುಗಳನ್ನ ನೋಡೋಣ. ಮಾಡೆಲ್ ವರ್ಬ್ಸ್ ನ ಮುಂದೆ ಬಿ ನ ಹಾಕೋದು. ಪ್ರೀವಿಯಸ್ ಲೆಸನ್ ಗಳಲ್ಲಿ ಹೇಳಿದೀನಿ ನಾನು, ಬಿ ಅಂದ್ರೆ ಇರು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಇದು ಪ್ರೆಸೆಂಟ್ ಫಾರ್ಮ್ ಅಂತ. ಬಿ ಅನ್ನೋದು ಪ್ರೆಸೆಂಟ್ ಫಾರ್ಮ್, ವಾಸ್ ಅಥವಾ ವರ್ ಅನ್ನೋದು ಪಾಸ್ಟ್ ಫಾರ್ಮ್, ಬೀನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಮಾಡೆಲ್ ವರ್ಬ್ಸ್ ನ ಮುಂದೆ ಯಾವಾಗಲೂ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವ ವರ್ಬೇ ಯೂಸ್ ಆಗಬೇಕಲ್ವಾ, ಹಾಗಾಗಿ ಬಿ ಯೂಸ್ ಆಗಿದೆ ಇಲ್ಲಿ. ಫಸ್ಟ್ ಒನ್ ನೋಡಿ, ಹಿ ಶುಡ್ ಬಿ ದೇರ್. ಇರು ಅನ್ನೋದು ಬರ್ಬೇಕಿಲ್ಲಿ. ಯಾವ ತರ ಹೇಳ್ಬೋದು ಇದನ್ನ ಕನ್ನಡದಲ್ಲಿ? ಹಿ ಶುಡ್ ಬಿ ದೇರ್, ಅವನು ಅಲ್ಲಿರ್ಬೇಕು. ಅರ್ಥ ಆಯ್ತಾ? ಅವನು ಅಲ್ಲಿರ್ಬೇಕು. ಇಲ್ಲಿ ನೋಡಿ ಇರು ಅಂತ ಬಂದಿದೆ, ಅಲ್ಲಿರಬೇಕು, ಇರು. ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅವನು ಅಲ್ಲಿರ್ಬೇಕು ಅಂತ. ಹಿ ಲೆಫ್ಟ್ 10 minutes ago, ಸೊ ಹಿ ಶುಡ್ ಬಿ ದೇರ್ ಬೈ ನೌ. ಅವನು 10 ನಿಮಿಷದ ಮುಂಚೆನೆ ಹೊರಟೋದ, ಸೊ ಹಿ ಶುಡ್ ಬಿ ದೇರ್ ಬೈ ನೌ. ಹಾಗಾಗಿ ಅವನು ಈ ಟೈಮಲ್ಲಿ ಅಲ್ಲಿರ್ಬೇಕು. ಈ ತರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನಾವು ಹೇಳ್ತಾ ಇರ್ತೀವಲ್ವಾ, ಅವನು ಆಗ್ಲೇ ಹೋದ, ಇಷ್ಟೊತ್ತಿಗೆ ಅಲ್ಲಿರ್ಬೇಕು ಅವನು. ಅಂತಹ ಸಂದರ್ಭದಲ್ಲಿ ಶುಡ್ ಬಿ ಯೂಸ್ ಆಗತ್ತೆ. ಶುಡ್ ನಾಟ್ ಬಿ ಅಂದ್ರೆ ಅದರ ಅಪೋಸಿಟ್, ಅಲ್ಲಿರಬಾರ್ದು. ಶುಡ್ ಬಿ ಅಂದ್ರೆ ಇರಬೇಕು, ಶುಡ್ ನಾಟ್ ಬಿ ಅಂದ್ರೆ ಇರಬಾರ್ದು. ಹಿ ಶುಡ್ ನಾಟ್ ಬಿ ದೇರ್, ಅವನು ಅಲ್ಲಿರಬಾರ್ದು. ದಟ್ ಏರಿಯಾ ಇಸ್ ರಿಸ್ಟ್ರಿಕ್ಟೆಡ್, ಹಿ ಶುಡ್ ನಾಟ್ ಬಿ ದೇರ್. ಅದು ನಿಷೇಧಿತ ಪ್ರದೇಶ, ಅಂದ್ರೆ ಅಲ್ಲಿ ಹೋಗೋ ಆಗಿಲ್ಲ, ಹಿ ಶುಡ್ ನಾಟ್ ಬಿ ದೇರ್, ಅವನಲ್ಲಿ ಇರಬಾರ್ದು. ಈ ತರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಥವಾ ಇನ್ನೊಬ್ಬರಿಗೆ ಅಡ್ವೈಸ್ ಅನ್ನ ಕೊಡ್ತಾ ಇದೀವಿ, ಅವನಲ್ಲಿ ಇರಬೇಕು ಅಥವಾ ಅವನಲ್ಲಿ ಇರಬಾರ್ದು ಅಂತ. ಸೊ ಇಂತಹ ವಾಕ್ಯಗಳನ್ನ ಹೇಳುವಾಗ ಶುಡ್ ಬಿ ಮತ್ತೆ ಶುಡ್ ನಾಟ್ ಬಿ ಯೂಸ್ ಆಗುತ್ತೆ. ಓಕೆನಾ? ಅಲ್ಲಿ ಇರಬೇಕು, ಇರಬಾರ್ದು. ನೆಕ್ಸ್ಟ್ ಇದೇ ಜಾಗದಲ್ಲಿ ಕುಡ್ ಅನ್ನ ಹಾಕಿದಾಗ ಹಿ ಕುಡ್ ಬಿ ದೇರ್. ಆಲ್ರೆಡಿ ಹೇಳಿದೀನಿ ನಾನು, ಕುಡ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ? ಸಾಧ್ಯತೆಗಳನ್ನ ಹೇಳೋದಕ್ಕೆ. ಅಲ್ಲಿರಬಹುದು, ಹಿ ಕುಡ್ ಬಿ ದೇರ್, ಅವನು ಅಲ್ಲಿರಬಹುದು. ಸಾಧ್ಯತೆಯನ್ನ ಹೇಳ್ತಾ ಇದೀವಿ, ಅವನು ಅಲ್ಲಿರುವಂತಹ ಸಾಧ್ಯತೆ ಇದೆ ಅಂತ. ಹಿ ಇಸ್ ನಾಟ್ ಆನ್ಸರಿಂಗ್ ಹಿಸ್ ಫೋನ್, ಹಿ ಕುಡ್ ಬಿ ದೇರ್ ಆಲ್ರೆಡಿ. ಅವನ್ ಫೋನ್ ಎತ್ತಾ ಇಲ್ಲ, ಅವನು ಆಲ್ರೆಡಿ ಅಲ್ಲಿ ಇರಬಹುದು. ಸೊ ಸಾಧ್ಯತೆಯನ್ನ ಹೇಳೋದಕ್ಕೆ ಕುಡ್ ಬಿ ಯೂಸ್ ಆಗುತ್ತೆ. ಹಿ ಕುಡ್ ನಾಟ್ ಬಿ ದೇರ್, ಇದು ಎಕ್ಸಾಕ್ಟ್ ಇದರ ಅಪೋಸಿಟ್. ಅವನು ಅಲ್ಲಿರಲ್ಲ, ಆ ಚಾನ್ಸ್ ಇಲ್ಲ, ಆ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದೀವಿ. ಅವನು ಅಲ್ಲಿರೋದಕ್ಕೆ ಚಾನ್ಸ್ ಇಲ್ಲ, ಸಾಧ್ಯತೆ ಇಲ್ಲ. ಅರ್ಥ ಆಯ್ತಾ? ಕುಡ್ ನಾಟ್ ಬಿ ದೇರ್ ಅಂದ್ರೆ ಅವನು ಅಲ್ಲಿರಲ್ಲ. ಹಿ ಜಸ್ಟ್ ಟೆಕ್ಸ್ಟೆಡ್ ಮೀ ಫ್ರಮ್ ಹೋಮ್, ಅವನು ಜಸ್ಟ್ ನನಗೆ ಮನೆಯಿಂದ ಮೆಸೇಜ್ ಮಾಡಿದ್ದಾನೆ. ಹಿ ಕುಡ್ ನಾಟ್ ಬಿ ದೇರ್, ಅವನು ಅಲ್ಲಿರೋಕ್ ಸಾಧ್ಯ ಇಲ್ಲ, ಅವನಲ್ಲಿರಲ್ಲ. ಅರ್ಥ ಆಯ್ತಲ್ವಾ? ಅಲ್ಲಿರಬಹುದು ಅನ್ನೋ ಸಾಧ್ಯತೆಯನ್ನ ಹೇಳುವಾಗ ಕುಡ್ ಬಿ ಯೂಸ್ ಆದ್ರೆ, ಅವನು ಅಲ್ಲಿರಲ್ಲ, ಆ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಕುಡ್ ನಾಟ್ ಬಿ ಯೂಸ್ ಆಗುತ್ತೆ. ನೆಕ್ಸ್ಟ್ ವುಡ್ ಬಿ ಮತ್ತೆ ವುಡ್ ನಾಟ್ ಬಿನ ಹಾಕಿದಾಗ ಹೇಳಿದಿನಲ್ವಾ, ವುಡ್ ಜೊತೆ ಕಂಡೀಷನ್ ಬರುತ್ತೆ ಅಂತ. ಹಿ ವುಡ್ ಬಿ ದೇರ್ ಇಫ್ ಹಿ ಫಿನಿಶ್ಡ್ ವರ್ಕ್ ಅರ್ಲಿ, ಅವನಲ್ಲಿ ಇರ್ತಾನೆ. ಇಲ್ಲೂ ಕೂಡ ನೋಡಿ ನೀವು ಇರು ಅಂತ ಬಂದಿದೆ, ಅಲ್ಲಿರ್ತಾನೆ, ಇರ್ತಾನೆ, ಇರು. ಯಾಕೆ? ಬಿ ಬಂದಿರೋದಕ್ಕೆ. ಹಿ ವುಡ್ ಬಿ ದೇರ್, ಅವನಲ್ಲಿ ಇರ್ತಾನೆ ಇಫ್ ಹಿ ಫಿನಿಶ್ಡ್ ವರ್ಕ್ ಅರ್ಲಿ, ಅವನು ಬೇಗ ಕೆಲಸವನ್ನ ಮುಗಿಸಿದ್ರೆ, ಫಿನಿಶ್ ಮಾಡಿದ್ರೆ. ಕಂಡೀಷನ್ ಇದು, ಅವನು ಬೇಗ ವರ್ಕ್ ಅನ್ನ ಮುಗಿಸಿದ್ರೆ ಅನ್ನೋದು ಒಂದು ಕಂಡೀಷನ್. ಆ ಕಂಡೀಷನ್ ಫುಲ್ಫಿಲ್ ಆದ್ರೆ, ಅವನು ಫಿನಿಶ್ ಮಾಡಿದ್ರೆ ಹಿ ವುಡ್ ಬಿ ದೇರ್, ಅವನು ಅಲ್ಲಿರ್ತಾನೆ. ವುಡ್ ನಾಟ್ ಬಿ ಅಂತ ಬಂದ್ರೆ ಅವನು ಅಲ್ಲಿ ಇರ್ತಿರ್ಲಿಲ್ಲ. ಹಿ ವುಡ್ ನಾಟ್ ಬಿ ದೇರ್ ಇಫ್ ಹಿ ಹ್ಯಾಡ್ ಅದರ್ ಪ್ಲಾನ್ಸ್, ಅವನಿಗೆ ಬೇರೆ ಏನಾದ್ರೂ ಪ್ಲಾನ್ಸ್ ಇದ್ರೆ, ಕಂಡೀಷನ್ ಇದು, ಅವನಿಗೆ ಬೇರೆ ಏನಾದ್ರೂ ಪ್ಲಾನ್ಸ್ ಇದ್ರೆ ಅವನಲ್ಲಿ ಇರ್ತಿರ್ಲಿಲ್ಲ. ಅವನಲ್ಲಿ ಇದ್ದಾನೆ ಅಂದ್ರೆ ಏನರ್ಥ? ಅವನು ಫ್ರೀ ಆಗಿದ್ದಾನೆ ಅಂತ. ಸೊ ಇಸ್ ಫ್ರೀ. ಓಕೆನಾ? ಅವನು ಅಲ್ಲಿರ್ತಾನೆ, ಒಂದು ಕಂಡೀಷನ್ ಜೊತೆಗೆ ಅವನು ಅಲ್ಲಿರ್ತಾನೆ ಅಂತ ಹೇಳೋದಕ್ಕೆ ವುಡ್ ಯೂಸ್ ಆದ್ರೆ, ಕಂಡೀಷನ್ ಜೊತೆಗೆ ಅವನು ಇರ್ತಿರ್ಲಿಲ್ಲ ಅಂತ ಹೇಳೋದಕ್ಕೆ ವುಡ್ ನಾಟ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದೇ ಸಾಧ್ಯತೆಯನ್ನ ಹೇಳೋದಕ್ಕೆ, ಅವನಲ್ಲಿ ಇರಬಹುದು ಅಂತ ಹೇಳೋದಕ್ಕೆ ಕುಡ್ ಯೂಸ್ ಆದ್ರೆ, ಅವನು ಅಲ್ಲಿರೋಕ್ ಸಾಧ್ಯನೇ ಇಲ್ಲ, ಅವನಲ್ಲಿರಲ್ಲ ಅಂತ ಹೇಳುವಾಗ ಕುಡ್ ನಾಟ್ ಯೂಸ್ ಆಗುತ್ತೆ. ಹಾಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಅವನಲ್ಲಿ ಇರಬೇಕು, ಅವನಲ್ಲಿ ಇರಬಾರದು ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಶುಡ್ ಬಿ ಮತ್ತೆ ಶುಡ್ ನಾಟ್ ಬಿ ಯೂಸ್ ಆಗುತ್ತೆ. ಓಕೆನಾ? ನಾವು ಇದನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ ಈಗ. ಶುಡ್ ಬಿ, ಶುಡ್ ನಾಟ್ ಬಿ, ಕುಡ್ ನಾಟ್ ಬಿ ಅಂಡ್ ವುಡ್ ಬಿ, ವುಡ್ ನಾಟ್ ಬಿ. ನೆಕ್ಸ್ಟ್ ನಾವು ಇದನ್ನ ನೋಡೋಣ. ಶುಡ್ ಹ್ಯಾವ್ ಅಂತ ಬಂದಾಗ, ಅಥವಾ ಯಾವುದೇ ಮಾಡೆಲ್ ವರ್ಬ್ ನ ಮುಂದೆ ಹ್ಯಾವ್ ಅಂತ ಬಂದಾಗ, ಅದ್ರ ಜೊತೆಗೆ ವರ್ಬ್ ನ 3ನೇ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯೂಸ್ ಆಗುತ್ತೆ. ಅಂದ್ರೆ V3 ಯಾವಾಗ್ಲೂ ಕೂಡ. ಅಂದ್ರೆ ಗೋ, ವೆಂಟ್, ಗಾನ್, ಇದು ವರ್ಬ್ ನ 3ನೇ ಫಾರ್ಮ್, ಗಾನ್ ಯೂಸ್ ಆಗುತ್ತೆ. ಅಥವಾ ಡೂ ಅಂತ ವರ್ಬ್ ತಗೊಂಡ್ರೆ ಡೂ, ಡಿಡ್, ಡನ್, ಡನ್ ಯೂಸ್ ಆಗುತ್ತೆ. ಸೊ ವರ್ಬ್ ನ 3ನೇ ಫಾರ್ಮ್ ಏನಿದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆ, ಅದು ಇವುಗಳ ಜೊತೆ ಬರಬೇಕು. ಇಲ್ಲಿ ನೋಡಿ, ಐ ಶುಡ್ ಹ್ಯಾವ್ ಡನ್ ಇಟ್. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಒಂದ್ ಕೆಲಸನ ಮಾಡ್ಬೇಕಿತ್ತು ಆದ್ರೆ ಮಾಡಿರಲ್ಲ.
ಈಗ ನೀವು ರಿಗ್ರೆಟ್ ಫೀಲ್ ಆಗ್ತಾ ಇದ್ದೀರಾ, ನಾನು ಅದನ್ನ ಮಾಡಬೇಕಿತ್ತು ಅಂತ. ಅಂತಹ ರಿಗ್ರೆಟ್ ಫೀಲ್ ಮಾಡುವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಐ ಶುಡ್ ಹ್ಯಾವ್ ಡನ್ ಇಟ್ ವೆನ್ ಐ ಹ್ಯಾಡ್ ದ ಚಾನ್ಸ್. ನನಗೆ ಚಾನ್ಸ್ ಇದ್ದಾಗ, ಅವಕಾಶ ಇದ್ದಾಗ ನಾನು ಅದನ್ನ ಮಾಡಬೇಕಿತ್ತು, ಬಟ್ ನಾನು ಮಿಸ್ ಮಾಡ್ಕೊಂಡೆ. ಈ ತರ ರಿಗ್ರೆಟ್ ಫೀಲ್ ಆಗುವಾಗ ಶುಡ್ ಹ್ಯಾವ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಐ ಶುಡ್ ಹ್ಯಾವ್ ಡನ್ ಇಟ್ ಅಂದ್ರೆ ನಾನು ಅದನ್ನ ಮಾಡಬೇಕಿತ್ತು, ಅಂದ್ರೆ ಇದರ ಅರ್ಥ ನಾನು ಅದನ್ನ ಮಾಡಿಲ್ಲ ಅಂತ. ಅದೇ ಇದ್ರ ಅಪೋಸಿಟ್, ನಾನು ಅದನ್ನ ಮಾಡಬೇಕಿತ್ತು, ಯಾವ ತರ ಹೇಳ್ಬೋದು? ನಾನು ಅದನ್ನ ಮಾಡಬಾರ್ದಿತ್ತು, ನಾನು ಆ ತರ ಮಾಡಬಾರ್ದಿತ್ತು, ಮಾಡ್ಬಿಟ್ಟೆ. ಈ ತರ ಹೇಳ್ತೀವಲ್ವಾ ರಿಗ್ರೆಟ್ ಫೀಲ್ ಆಗಿ, ಆಗ ಶುಡ್ ನಾಟ್ ಹ್ಯಾವ್ ಯೂಸ್ ಆಗುತ್ತೆ. ಐ ಶುಡ್ ನಾಟ್ ಹ್ಯಾವ್ ಡನ್ ಇಟ್, ನೌ ಎವ್ರಿಥಿಂಗ್ ಇಸ್ ಮೆಸ್ಡ್ ಅಪ್. ನಾನು ಅದನ್ನ ಮಾಡಬಾರ್ದಿತ್ತು, ಮಾಡಿರೋದ್ರಿಂದ ಏನಾಗಿದೆ? ನಾವು ಎವ್ರಿಥಿಂಗ್ ಇಸ್ ಮೆಸ್ಡ್ ಅಪ್, ಎಲ್ಲ ಅಸ್ತವ್ಯಸ್ತ ಆಗಿದೆ. ಈ ತರ ಮಾಡಬೇಕಿತ್ತು ಅಂತ ಹೇಳುವಾಗ ಶುಡ್ ಹ್ಯಾವ್ ಯೂಸ್ ಆದ್ರೆ, ನಾನು ಆ ತರ ಮಾಡಬಾರ್ದಿತ್ತು ಅಂತ ಹೇಳುವಾಗ ಶುಡ್ ನಾಟ್ ಹ್ಯಾವ್ ಯೂಸ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಅದೇ ಜಾಗದಲ್ಲಿ ಕುಡ್ ಹ್ಯಾವ್ ಮತ್ತೆ ಕುಡ್ ನಾಟ್ ಹ್ಯಾವ್ ನ ಹಾಕಿದಾಗ, ಐ ಕುಡ್ ಹ್ಯಾವ್ ಡನ್ ಇಟ್, ನಾನು ಅದನ್ನ ಮಾಡಬಹುದಿತ್ತು. ಸ್ಲೈಟ್ ಡಿಫರೆನ್ಸ್ ಇದೆ. ಮಾಡಬಹುದಿತ್ತು, ನನಗೆ ಆ ಸಾಧ್ಯತೆ ಇತ್ತು ಮಾಡುವಂಥದ್ದು, ಆದ್ರೆ ಮಾಡಿಲ್ಲ. ಐ ಕುಡ್ ಹ್ಯಾವ್ ಡನ್ ಇಟ್ ಬಟ್ ಐ ಡಿಂಟ್ ಥಿಂಕ್ ಇಟ್ ವಾಸ್ ನೀಡೆಡ್. ನಾನು ಅದನ್ನ ಮಾಡಬಹುದಿತ್ತು, ಆದ್ರೆ ಅದು ಬೇಕಂತ ನಂಗೆ ಅನ್ಸಿರ್ಲಿಲ್ಲ. ಇಲ್ಲೂ ಕೂಡ ನೋಡಿ ರಿಗ್ರೆಟ್ ಫೀಲ್ ಆಗ್ತಿದ್ರ, ನನಗದ್ ಬೇಕಂತ ಅನ್ಸಿರ್ಲಿಲ್ಲ, ಹಾಗಾಗಿ ಮಾಡಿಲ್ಲ. ನಾನು ಅದನ್ನ ಮಾಡಬಹುದಿತ್ತು, ಆದ್ರೆ ನನಗದನ್ನ ಮಾಡ್ಬೇಕು ಅಂತ ಅನ್ಸಿರ್ಲಿಲ್ಲ. ಈ ತರ ಸಾಧ್ಯತೆನ ಹೇಳುವಾಗ, ಮಾಡಬಹುದಿತ್ತು ಅಂತ ಹೇಳುವಾಗ ಕುಡ್ ಹ್ಯಾವ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕುಡ್ ನಾಟ್ ಹ್ಯಾವ್, ನನಗೆ ಅದನ್ನ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಎಕ್ಸಾಂಪಲ್ ನೋಡಿ, ಐ ಕುಡ್ ನಾಟ್ ಹ್ಯಾವ್ ಡನ್ ಇಟ್ ವಿತೌಟ್ ಯುವರ್ ಹೆಲ್ಪ್. ನಿನ್ನ ಹೆಲ್ಪ್ ಇಲ್ದೇನೆ ನನಗದನ್ನ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಮಾಡಬಹುದಿತ್ತು ಅಂತ ಹೇಳುವಾಗ ಕುಡ್ ಹ್ಯಾವ್ ಯೂಸ್ ಆದ್ರೆ, ಮಾಡೋಕ್ ಸಾಧ್ಯ ಇರಲಿಲ್ಲ ಅಂತ ಹೇಳುವಾಗ ಕುಡ್ ನಾಟ್ ಹ್ಯಾವ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಐ ವುಡ್ ಹ್ಯಾವ್ ಡನ್ ಇಟ್ ಇಫ್ ಐ ಹ್ಯಾಡ್ ನೋನ್. ಇಲ್ಲೂ ಕೂಡ ನೋಡಿ ಒಂದು ಕಂಡೀಷನ್ ಇದೆ. ಐ ವುಡ್ ಹ್ಯಾವ್ ಡನ್ ಇಟ್, ನಾನು ಇದನ್ನ ಮಾಡ್ತಿದ್ದೆ. ಇಫ್ ಐ ಹ್ಯಾಡ್ ನೋನ್ ಅಬೌಟ್ ಇಟ್ ಅರ್ಲಿಯರ್, ನನಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿದ್ರೆ. ಗೊತ್ತಿರಲಿಲ್ಲ, ಹಾಗಾಗಿ ಮಾಡಿಲ್ಲ. ಇಲ್ಲೂ ಕೂಡ ನೀವು ರಿಗ್ರೆಟ್ ಫೀಲ್ ಆಗ್ತಿದ್ದೀರಾ. ಐ ವುಡ್ ಹ್ಯಾವ್ ಡನ್ ಇಟ್, ನಾನು ಅದನ್ನ ಮಾಡ್ತಿದ್ದೆ, ಆದ್ರೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನನಗೆ ಅದ್ರ ಬಗ್ಗೆ ಮೊದಲೇ ಗೊತ್ತಿರಲಿಲ್ಲ. ಇಫ್ ಐ ಹ್ಯಾಡ್ ನೋನ್ ಅಬೌಟ್ ಇಟ್ ಅರ್ಲಿಯರ್, ನನಗೆ ಅದ್ರ ಬಗ್ಗೆ ಮೊದಲೇ ಗೊತ್ತಿದ್ರೆ ನಾನು ಅದನ್ನ ಮಾಡ್ತಿದ್ದೆ. ನೆಕ್ಸ್ಟ್, ವುಡ್ ನಾಟ್ ಹ್ಯಾವ್ ನ ಹೇಗೆ ಯೂಸ್ ಮಾಡ್ಬೋದು? ಐ ವುಡ್ ನಾಟ್ ಹ್ಯಾವ್ ಡನ್ ಇಟ್ ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಇಟ್ ವಾಸ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಂತ ನೀನ್ ನನಗೆ ಹೇಳದೇ ಇದ್ದಿದ್ರೆ ನಾನು ಅದನ್ನ ಮಾಡ್ತಾ ಇರಲಿಲ್ಲ. ವುಡ್ ನಾಟ್ ಹ್ಯಾವ್ ಅಂದ್ರೆ ನಾನು ಅದನ್ನ ಮಾಡ್ತಿರ್ಲಿಲ್ಲ. ಯಾವಾಗ? ಕಂಡೀಷನ್ ಏನು? ಇಫ್ ಯು ಹ್ಯಾಡ್ ನಾಟ್ ಟೋಲ್ಡ್ ಮೀ ಇಟ್ ವಾಸ್ ಇಂಪಾರ್ಟೆಂಟ್, ನೀನು ಅದು ಇಂಪಾರ್ಟೆಂಟ್ ಅಂತ ಹೇಳದೇ ಇದ್ದಿದ್ರೆ ನನಗೆ, ನಾನು ಅದನ್ನ ಮಾಡ್ತಾ ಇರಲಿಲ್ಲ. ಅಂದ್ರೆ ಏನರ್ಥ? ನೀನದು ಇಂಪಾರ್ಟೆಂಟ್ ಅಂತ ಹೇಳಿದ್ಯಾ, ಹಾಗಾಗಿ ನಾನು ಅದನ್ನ ಮಾಡಿದ್ದೀನಿ. ನೀನು ಹೇಳಿಲ್ಲ ಅಂದ್ರೆ ನಾನು ಮಾಡ್ತಿರ್ಲಿಲ್ಲ. ಸೊ ಸ್ವಲ್ಪ ಟ್ರಿಕ್ಕಿ ಇದೆ. ನೀವು ಅದನ್ನ 2-3 ಸಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಇದರ ಡಿಫ್ರೆನ್ಸ್ ಅಂತ. ಓಕೆನಾ? ಶುಡ್ ಹ್ಯಾವ್ ಡನ್ ಮತ್ತೆ ಶುಡ್ ನಾಟ್ ಹ್ಯಾವ್ ಡನ್, ಇದ್ರ ಡಿಫ್ರೆನ್ಸ್ ಏನು? ನಾನು ಅದನ್ನ ಮಾಡಬೇಕಿತ್ತು, ನಾನು ಅದನ್ನ ಮಾಡಬಾರ್ದಿತ್ತು, ರಿಗ್ರೆಟ್ ಫೀಲ್ ಆಗ್ತಿದ್ದೀರಾ. ಕುಡ್ ಹ್ಯಾವ್ ಅಂದ್ರೆ ನಾನು ಅದನ್ನ ಮಾಡಬಹುದಿತ್ತು, ನನಗೆ ಆ ಸಾಧ್ಯತೆ ಇತ್ತು ಮಾಡುವಂಥದ್ದು. ಕುಡ್ ನಾಟ್ ಹ್ಯಾವ್ ಡನ್ ಅಂತ ಬಂದ್ರೆ ನಾನು ಅದನ್ನ ಮಾಡೋಕೆ ಸಾಧ್ಯ ಇರಲಿಲ್ಲ. ವುಡ್ ಹ್ಯಾವ್ ಡನ್ ಅಂತ ಬಂದ್ರೆ ನಾನು ಅದನ್ನ ಮಾಡ್ತಿದ್ದೆ, ಮುಂಚೆ ನನಗೆ ಗೊತ್ತಿದ್ರೆ, ಒಂದು ಕಂಡೀಷನ್ ಇರಬೇಕು. ಅದ್ರ ಅಪೋಸಿಟ್, ಐ ವುಡ್ ನಾಟ್ ಹ್ಯಾವ್ ಡನ್ ಅಂದ್ರೆ ನಾನು ಅದನ್ನ ಮಾಡ್ತಿರ್ಲಿಲ್ಲ. ಕಂಡೀಷನ್ ಏನು? ನೀನು ಅದು ಇಂಪಾರ್ಟೆಂಟ್ ಅಂತ ನನಗೆ ಹೇಳದೇ ಇದ್ದಿದ್ರೆ. ಓಕೆನಾ? ಇದರಲ್ಲಿ ಶುಡ್ ಹ್ಯಾವ್, ಶುಡ್ ನಾಟ್ ಹ್ಯಾವ್, ಕುಡ್ ಹ್ಯಾವ್, ಕುಡ್ ನಾಟ್ ಹ್ಯಾವ್ ಅಂಡ್ ವುಡ್ ಹ್ಯಾವ್ ಅಂಡ್ ವುಡ್ ನಾಟ್ ಹ್ಯಾವ್, ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಇದನ್ನ ನೋಡೋಣ, ಹ್ಯಾವ್ ಬೀನ್. ಮಾಡೆಲ್ ವರ್ಬ್ಸ್ ನ ಮುಂದೆ ಹ್ಯಾವ್ ಬೀನ್ ಹಾಕಿದಾಗ ಏನಾಗುತ್ತೆ ಅಂತ. ಅಗೇನ್ ಇಲ್ಲಿ ಬೀನ್ ಅಂತ ಬಂದಿದೆ ಅಂದ್ರೆ ಇರು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಐ ಶುಡ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿರ್ಬೇಕಿತ್ತು. ಇರು ಇಲ್ಲಿ ಬಂದಿದೆ ನೋಡಿ, ಅಲ್ಲಿರ್ಬೇಕಿತ್ತು, ಇರು ಅನ್ನೋದು ಬಂದಿದೆ ಬೀನ್ ಬಂದಿರೋದಕ್ಕೆ. ದ ಮೀಟಿಂಗ್ ವಾಸ್ ಇಂಪಾರ್ಟೆಂಟ್, ಐ ಶುಡ್ ಹ್ಯಾವ್ ಬೀನ್ ದೇರ್. ಆ ಮೀಟಿಂಗ್ ಇಂಪಾರ್ಟೆಂಟ್ ಇತ್ತು, ನಾನು ಅಲ್ಲಿ ಇರ್ಬೇಕಿತ್ತು. ಅಂದ್ರೆ ಏನರ್ಥ? ನಾನು ಅಲ್ಲಿ ಇರ್ಲಿಲ್ಲ ಅಂತ. ಸೊ ಈ ತರ ರಿಗ್ರೆಟ್ ಮಾಡುವಾಗ ಐ ಶುಡ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿ ಇರ್ಬೇಕಿತ್ತು ಅಂತ ಹೇಳುವಾಗ ಶುಡ್ ಹ್ಯಾವ್ ಯೂಸ್ ಆಗುತ್ತೆ. ಐ ಶುಡ್ ನಾಟ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿ ಇರಬಾರ್ದಿತ್ತು. ಯಾಕೆ? ಇಟ್ ವಾಸ್ ಅ ಪ್ರೈವೇಟ್ ಇವೆಂಟ್, ಅದೊಂದು ಖಾಸಗಿ ಇವೆಂಟ್ ಆಗಿತ್ತು, ಪ್ರೈವೇಟ್ ಇವೆಂಟ್ ಆಗಿತ್ತು. ಐ ಶುಡ್ ನಾಟ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿ ಇರಬಾರ್ದಿತ್ತು. ಓಕೆನಾ? ಶುಡ್ ಹ್ಯಾವ್ ಬೀನ್ ದೇರ್ ಅಂದ್ರೆ ನಾನು ಅಲ್ಲಿ ಇರ್ಬೇಕಿತ್ತು, ಐ ಶುಡ್ ನಾಟ್ ಹ್ಯಾವ್ ಬೀನ್ ದೇರ್ ಅಂದ್ರೆ ನಾನು ಅಲ್ಲಿ ಇರಬಾರ್ದಿತ್ತು. ನೆಕ್ಸ್ಟ್ ಅದೇ ಜಾಗದಲ್ಲಿ ಕುಡ್ ಹ್ಯಾವ್ ಮತ್ತೆ ಕುಡ್ ನಾಟ್ ಹ್ಯಾವ್ ಹಾಕಿದಾಗ, ಐ ಕುಡ್ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿರಬಹುದಿತ್ತು. ಎಕ್ಸಾಂಪಲ್ ನೋಡಿ, ಐ ಫಿನಿಶ್ಡ್ ವರ್ಕ್ ಅರ್ಲಿ, ಐ ಕುಡ್ ಹ್ಯಾವ್ ಬೀನ್ ದೇರ್ ಇಫ್ ಐ ವಾಂಟೆಡ್ ಟು. ನಾನು ಕೆಲಸನ ಬೇಗ ಮುಗಿಸಿದ್ದೆ, ನನ್ಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನಾನು ಅಲ್ಲಿ ಇರ್ಬೋದಿತ್ತು. ಅಂದ್ರೆ ಇದರ ಅರ್ಥ ನನ್ಗೆ ಆತರ ಅನ್ಸಿಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿಲ್ಲ, ಹಾಗಾಗಿ ನಾನು ಹೋಗಿಲ್ಲ. ಅರ್ಥ ಆಯ್ತಾ? ಕುಡ್ ಹ್ಯಾವ್ ಬೀನ್ ದೇರ್ ಅಂದ್ರೆ ನಾನು ಅಲ್ಲಿ ಇರಬಹುದಿತ್ತು.
ಐ ಕುಡ್ ನಾಟ್ ಹ್ಯಾವ್ ಬಿನ್ ದೇರ್, ನಾನು ಅಲ್ಲಿರೋಕ್ಕೆ ಚಾನ್ಸ್ ಇರಲಿಲ್ಲ, ನಾನು ಅಲ್ಲಿರುವ ಸಾಧ್ಯತೆ ಇರಲಿಲ್ಲ. ಐ ವಾಸ್ ಔಟ್ ಆಫ್ ದ ಕಂಟ್ರಿ, ಐ ಕುಡ್ ನಾಟ್ ಹ್ಯಾವ್ ಬಿನ್ ದೇರ್, ಅಂದ್ರೆ ನಾನು ಈ ದೇಶ ಬಿಟ್ಟು ಹೊರಗಡೆ ಇದ್ದೆ, ಹಾಗಾಗಿ ನಾನು ಅಲ್ಲಿರೋ ಸಾಧ್ಯತೆ ಇರಲಿಲ್ಲ. ಯಾವುದೋ ಒಂದು ಫಂಕ್ಷನ್ಗೆ ನೀವು ಹೋಗಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಿಮಗೆ ಕೇಳ್ತಾರೆ ಯಾಕೆ ಬರಲಿಲ್ಲ ಅಂತ. ನಾನು ಊರಲ್ಲೇ ಇರಲಿಲ್ಲ, ಹಾಗಾಗಿ ಅಲ್ಲಿ ಬರೋಕ್ ಚಾನ್ಸ್ ಇರಲಿಲ್ಲ ಅಂತ. ಸೊ ಆ ಸಾಧ್ಯತೆಯನ್ನು ಹೇಳೋದಕ್ಕೆ ಕುಡ್ ನಾಟ್ ಹ್ಯಾವ್ ಯೂಸ್ ಆಗುತ್ತೆ. ಐ ವಾಸ್ ಔಟ್ ಆಫ್ ದ ಕಂಟ್ರಿ, ಐ ಕುಡ್ ನಾಟ್ ಹ್ಯಾವ್ ಬಿನ್ ದೇರ್, ನಾನು ಔಟ್ ಆಫ್ ಕಂಟ್ರಿ ಇರೋದ್ರಿಂದ ನನಗೆ ಅಲ್ಲಿರೋ ಸಾಧ್ಯತೆ ಇರಲಿಲ್ಲ ಅಂತ. ನೆಕ್ಸ್ಟ್ ವುಡ್ ಅನ್ನು ಹಾಕಿದಾಗ ಐ ವುಡ್ ಹ್ಯಾವ್ ಬಿನ್ ದೇರ್ ಇಫ್ ಐ ಹ್ಯಾಡ್ ನೋನ್, ನಾನು ಅಲ್ಲಿರ್ತಿದ್ದೆ. ಯಾವಾಗ? ಕಂಡೀಷನ್ ಏನು? ಐ ವುಡ್ ಹ್ಯಾವ್ ಬಿನ್ ದೇರ್ ಇಫ್ ಐ ಹ್ಯಾಡ್ ನೋನ್ ಅಬೌಟ್ ದ ಪಾರ್ಟಿ, ನನಗೆ ಆ ಪಾರ್ಟಿ ಬಗ್ಗೆ ಗೊತ್ತಿದ್ರೆ ನಾನು ಅಲ್ಲಿರ್ತಿದ್ದೆ, ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅಲ್ಲಿರಲಿಲ್ಲ. ಅರ್ಥ ಆಯ್ತಾ? ಅದೇ ತರ ವುಡ್ ನಾಟ್ ಅಂತ ಬಂದ್ರೆ ಐ ವುಡ್ ನಾಟ್ ಹ್ಯಾವ್ ಬಿನ್ ದೇರ್ ಇಫ್ ಐ ಹ್ಯಾಡ್ ನೋನ್, ಐ ವುಡ್ ನಾಟ್ ಹ್ಯಾವ್ ಬಿನ್ ದೇರ್ ಇಫ್ ಐ ಹ್ಯಾಡ್ ನೋನ್ ಹಿ ವುಡ್ ಬಿ ದೇರ್ ಟು, ಅವನು ಅಲ್ಲಿರ್ತಾನೆ ಅಂತ ನನಗೇನಾದ್ರೂ ಗೊತ್ತಿದ್ರೆ ನಾನು ಅಲ್ಲಿ ಇರ್ತಿರ್ಲಿಲ್ಲ. ಅಂದ್ರೆ ಈ ವಾಕ್ಯದ ಅರ್ಥ ಏನು? ನಾನಲ್ಲಿದ್ದೆ, ಯಾಕಲ್ಲಿದ್ದೆ? ಅವನು ಇರ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ಹಂಗಾಗಿ ನಾನು ಅಲ್ಲಿದ್ದೆ. ಇನ್ ಕೇಸ್ ನನಗೇನಾದ್ರೂ ಗೊತ್ತಿದ್ರೆ ಅವನು ಅಲ್ಲಿಗೆ ಬಂದಿರ್ತಾನೆ ಅಂತ ನಾನು ಹೋಗ್ತಿರ್ಲಿಲ್ಲ. ಅರ್ಥ ಆಯ್ತಲ್ವಾ? ಐ ವುಡ್ ನಾಟ್ ಹ್ಯಾವ್ ಬಿನ್ ದೇರ್, ನಾನು ಅಲ್ಲಿ ಇರ್ತಿರ್ಲಿಲ್ಲ. ಇಫ್ ಐ ಹ್ಯಾಡ್ ನೋನ್ ಹಿ ವುಡ್ ಬಿ ದೇರ್ ಟು, ಅವನು ಅಲ್ಲಿರ್ತಾನೆ ಅನ್ನೋದೇನಾದ್ರೂ ನನಗೆ ಗೊತ್ತಿದ್ರೆ ನಾನು ಅಲ್ಲಿರ್ತಿರ್ಲಿಲ್ಲ. ಸೊ ಕನ್ಫ್ಯೂಷನ್ ಆಗುತ್ತೆ, ನೀವು ಒಂದು 3-4 ಸಲ ನೋಡಿದ್ರೆ ನಿಮ್ಗೆ ಅದು ಕ್ಲಿಯರ್ ಆಗುತ್ತೆ. ವುಡ್ ಹ್ಯಾವ್ ಡನ್, ವುಡ್ ಹ್ಯಾವ್ ಬೀನ್, ಇದರಲ್ಲಿ ಏನು ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಜಸ್ಟ್ ಏನ್ ಮಾಡಿರೋದು, ನಾನು ಇಲ್ಲಿ ಡೂ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನ ಹಾಕಿದ್ದೀನಿ, ಇಲ್ಲಿ ನಾನು ಬೀನ್ ಅಂದ್ರೆ ಬಿ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಡನ್ ಅನ್ನೋದು ಡೂ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಬೀನ್ ಅನ್ನೋದು ಬಿ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಹ್ಯಾವ್ ಬೀನ್ ನ ಮುಂದೆ ಇನ್ನೊಂದು ವರ್ಬ್ ನ ಯೂಸ್ ಮಾಡ್ತೀನಿ. ಬೀನ್ ನ ಮುಂದೆ ಯಾವ್ದಾದ್ರು ವರ್ಬ್ ನ ಯೂಸ್ ಮಾಡ್ತೀರಿ ಅಂದ್ರೆ ಅದು ಯಾವಾಗಲೂ ಕೂಡ ING ಫಾರ್ಮ್ ಅಲ್ಲಿ ಇರಬೇಕು. ಓಕೆನಾ? ಬೀನ್ ನ ಮುಂದೆ ವರ್ಬ್ ನ ಯೂಸ್ ಮಾಡ್ತೀರಾ ಅಂದ್ರೆ ಅದು ಯಾವಾಗಲೂ ಕೂಡ ING ಫಾರ್ಮ್ ಅಲ್ಲೇ ಇರಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ. ಐ ಶುಡ್ ಹ್ಯಾವ್ ಬೀನ್ ಸ್ಟಡಿಯಿಂಗ್, ಇಲ್ಲಿ ಸ್ಟಡಿ ಅನ್ನೋದು ವರ್ಬ್ ING ಫಾರ್ಮ್ ಅಲ್ಲಿ ಇದೆ. ಏನ್ ಅರ್ಥ ಕೊಡುತ್ತೆ? ದಿ ಎಕ್ಸಾಮ್ ವಾಸ್ ದ ನೆಕ್ಸ್ಟ್ ಡೇ, ಐ ಶುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿವಿ. ನೆಕ್ಸ್ಟ್ ಡೇನೆ ಎಕ್ಸಾಮ್ ಇತ್ತು, ಐ ಶುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿವಿ. ಟಿವಿ ನೋಡ್ತಾ ಇರೋದ್ರ ಬದಲು ಓದ್ತಾ ಇರಬೇಕಿತ್ತು. ಅರ್ಥ ಆಯ್ತಾ? ನಾನು ಓದ್ತಾ ಇರಬೇಕಿತ್ತು, ಈ ತರ ಹೇಳುವಾಗ ಕಂಟಿನ್ಯೂಸ್ ಟೆನ್ಸ್ ಇದು. ನಾನು ಓದ್ತಾ ಇರಬೇಕಿತ್ತು ಅಂತ ಹೇಳುವಾಗ ಐ ಶುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಂತ ಹೇಳಬೇಕು. ರಿಗ್ರೆಟ್ ಆಗ್ತಾ ಇದ್ದೀರಾ, ಓದೋದ್ರ ಬದಲು ನಾನು ಟಿವಿ ನೋಡ್ತಿದ್ದೆ ಅಂತ. ನೆಕ್ಸ್ಟ್ ಡೇನೆ ಎಕ್ಸಾಮ್ ಇತ್ತು, ನಾನು ಟಿವಿ ನೋಡ್ತಾ ಇದ್ದೆ, ಅದ್ರ ಬದಲು ಓದ್ತಾ ಇರಬೇಕಿತ್ತು ಅಂತ. ಓಕೆನಾ? ಶುಡ್ ನಾಟ್ ಹ್ಯಾವ್ ಬೀನ್ ಅಂತ ಬಂದ್ರೆ ಇರಬಾರ್ದಿತ್ತು, ನಾನು ಓದ್ತಾ ಇರಬಾರ್ದಿತ್ತು. ಎಕ್ಸಾಂಪಲ್ ನೋಡಿ, ದ ಪವರ್ ವಾಸ್ ಔಟ್ ಅಂಡ್ ಐ ಸ್ಟ್ರೇನ್ಡ್ ಮೈ ಐಸ್, ಐ ಶುಡ್ ನಾಟ್ ಹ್ಯಾವ್ ಬೀನ್ ಸ್ಟಡಿಂಗ್ ದೆನ್. ಕರೆಂಟ್ ಹೋಗಿತ್ತು, ನಾನು ನನ್ನ ಕಣ್ಣಿಗೆ ಸ್ಟ್ರೇನ್ ಮಾಡ್ಕೊಂಡೆ, ಆಯಾಸ ಮಾಡ್ಕೊಂಡೆ. ಆ ಕರೆಂಟ್ ಹೋದಾಗ ನಾನು ಓದ್ತಾ ಇರಬಾರ್ದಿತ್ತು. ಐ ಶುಡ್ ನಾಟ್ ಹ್ಯಾವ್ ಬೀನ್ ಸ್ಟಡಿಂಗ್ ದೆನ್, ಆ ಸಮಯದಲ್ಲಿ ಅಂದ್ರೆ ಕರೆಂಟ್ ಹೋಗಿರೋ ಸಮಯದಲ್ಲಿ ನಾನು ಓದ್ತಾ ಇರಬಾರ್ದಿತ್ತು ಅಂತ ಹೇಳುವಾಗ ಶುಡ್ ನಾಟ್ ಹ್ಯಾವ್ ಬೀನ್ ಯೂಸ್ ಆಗುತ್ತೆ. ಅಂದ್ರೆ ಈ ವಾಕ್ಯದ ಅರ್ಥ ಏನು? ಅವನು ಕರೆಂಟ್ ಹೋದಾಗ್ಲೂ ಓದ್ತಾ ಇದ್ದ, ಹಾಗಾಗಿ ಕಣ್ಣಿಗೆ ಸ್ಟ್ರೇನ್ ಮಾಡ್ಕೊಂಡ. ಆ ಥರ ಮಾಡಬಾರ್ದಿತ್ತು ಅಂತ ಹೇಳುವಾಗ ಶುಡ್ ನಾಟ್ ಹ್ಯಾವ್ ಬೀನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಕುಡ್ ಹ್ಯಾವ್ ಬೀನ್ ಹಾಕಿದಾಗ ಐ ಕುಡ್ ಹ್ಯಾವ್ ಬೀನ್ ಸ್ಟಡಿಂಗ್, ನಾನು ಓದ್ತಾ ಇರಬಹುದಿತ್ತು, ಆ ಸಾಧ್ಯತೆ ಇತ್ತು ನನಗೆ. ಐ ಹ್ಯಾಡ್ ಫ್ರೀ ಟೈಮ್, ಐ ಕುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಬಟ್ ಐ ವೇಸ್ಟೆಡ್ ಇಟ್. ಐ ಹ್ಯಾಡ್ ಫ್ರೀ ಟೈಮ್, ನಾನು ಫ್ರೀ ಇದ್ದೆ. ಐ ಕುಡ್ ಹ್ಯಾವ್ ಬೀನ್ ಸ್ಟಡಿಂಗ್, ನಾನು ಓದ್ತಾ ಇರಬಹುದಿತ್ತು, ಬಟ್ ಐ ವೇಸ್ಟೆಡ್ ಇಟ್, ಆದರೆ ನಾನು ಟೈಮ್ ವೇಸ್ಟ್ ಮಾಡಿದೆ. ಸೊ ಇದು ಕೂಡ ರಿಗ್ರೆಟ್ ಆಗ್ತಿರೋದು. ಟೈಮ್ ಇತ್ತು ನನಗೆ, ನಾನು ಓದ್ತಾ ಇರಬಹುದಿತ್ತು, ಆದರೆ ವೇಸ್ಟ್ ಮಾಡಿದೆ. ಓಕೆನಾ? ಕುಡ್ ಹ್ಯಾವ್ ಬೀನ್. ಕುಡ್ ನಾಟ್ ಹ್ಯಾವ್ ಬೀನ್ ಅಂತ ಬಂದ್ರೆ ಡೋಂಟ್ ಬ್ಲೇಮ್ ಮೀ, ಐ ವಾಸ್ ಎಟ್ ವರ್ಕ್, ಐ ಕುಡ್ ನಾಟ್ ಹ್ಯಾವ್ ಬೀನ್ ಸ್ಟಡಿಂಗ್ ದೆನ್. ನಾನು ಓದ್ತಾ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಕುಡ್ ನಾಟ್ ಹ್ಯಾವ್ ಬೀನ್ ಅಂತ ಬಂದ್ರೆ ಆ ಸಾಧ್ಯತೆ ಇರಲಿಲ್ಲ. ಯಾವ ಸಾಧ್ಯತೆ? ಓದ್ತಾ ಇರುವಂತ ಸಾಧ್ಯತೆ ಇರಲಿಲ್ಲ. ಯಾಕೆ? ಐ ವಾಸ್ ಎಟ್ ವರ್ಕ್. ಡೋಂಟ್ ಬ್ಲೇಮ್ ಮೀ, ನಾನು ಬ್ಲೇಮ್ ಮಾಡಬೇಡ. ಐ ವಾಸ್ ಎಟ್ ವರ್ಕ್, ನಾನು ವರ್ಕಲ್ಲಿ ಇದ್ದೆ, ಹಾಗಾಗಿ ನಾನು ಓದ್ತಾ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಓಕೆನಾ? ಕುಡ್ ಹ್ಯಾವ್ ಬೀನ್ ಅಂತ ಬಂದ್ರೆ ನಾನು ಓದ್ತಾ ಇರಬಹುದಿತ್ತು. ಕುಡ್ ನಾಟ್ ಹ್ಯಾವ್ ಬೀನ್ ಅಂತ ಬಂದ್ರೆ ನಾನು ಓದ್ತಾ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಲಾಸ್ಟ್ ಒನ್ ವುಡ್ ಅನ್ನು ಹಾಕಿದಾಗ ಐ ವುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಇಫ್ ಐ ಹ್ಯಾಡ್ ಸ್ಟೇಡ್ ಹೋಮ್. ಇಲ್ಲೊಂದು ಕಂಡೀಷನ್ ಇದೆ, ಇಫ್ ಐ ಹ್ಯಾಡ್ ಸ್ಟೇಡ್ ಹೋಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಔಟ್. ಹೊರಗಡೆ ಹೋಗೋದ್ರ ಬದಲು ಮನೇಲೇ ಏನಾದರೂ ಇದ್ರೆ ನಾನು ಓದ್ತಾ ಇರ್ತಿದ್ದೆ. ಓಕೆನಾ? ಐ ವುಡ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಂದ್ರೆ ನಾನು ಓದ್ತಾ ಇರ್ತಿದ್ದೆ. ಯಾವಾಗ? ಕಂಡೀಷನ್ ಏನು?
ಹೊರಗಡೆ ಹೋಗೋದ್ರ ಬದಲು ನಾನು ಮನೇಲೇ ಇದ್ರೆ. ಬಟ್ ನಾನು ಓದಿಲ್ಲ, ಯಾಕೆ? ನಾನು ಹೊರಗಡೆ ಹೋಗಿದ್ದೆ. ನೆಕ್ಸ್ಟ್ ನೋಡಿ, ಐ ವುಡ್ ನಾಟ್ ಹ್ಯಾವ್ ಬಿನ್ ಸ್ಟಡಿಂಗ್ ಇಫ್ ಯು ಹ್ಯಾಡ್ ನಾಟ್ ರಿಮೈಂಡೆಡ್ ಮೀ. ನಾನು ಓದ್ತಾ ಇರಲಿಲ್ಲ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಥ್ಯಾಂಕ್ಸ್, ಐ ವುಡ್ ನಾಟ್ ಹ್ಯಾವ್ ಬಿನ್ ಸ್ಟಡಿಂಗ್ ಇಫ್ ಯು ಹ್ಯಾಡ್ ನಾಟ್ ರಿಮೈಂಡೆಡ್ ಮೀ ಅಬೌಟ್ ದ ಟೆಸ್ಟ್. ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಯಾಕೆ? ನೀನೇನಾದ್ರೂ ನನಗೆ ಟೆಸ್ಟ್ ಬಗ್ಗೆ ಅಂದ್ರೆ ಪರೀಕ್ಷೆ ಬಗ್ಗೆ ನೆನ್ಪು ಮಾಡಿರ್ಲಿಲ್ಲ ಅಂದ್ರೆ, ರಿಮೈಂಡ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಓದ್ತಾ ಇರಲಿಲ್ಲ. ಅವನು ರಿಮೈಂಡ್ ಮಾಡಿದಾನೆ, ಹಾಗಾಗಿ ನಾನು ಓದಿದ್ದೀನಿ, ಅದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವ ಇದು? ಐ ವುಡ್ ನಾಟ್ ಹ್ಯಾವ್ ಬಿನ್ ಸ್ಟಡಿಂಗ್, ನಾನು ಓದ್ತಾ ಇರಲಿಲ್ಲ, ಇಫ್ ಯು ಹ್ಯಾಡ್ ನಾಟ್ ರಿಮೈಂಡೆಡ್ ಮೀ ಅಬೌಟ್ ದ ಟೆಸ್ಟ್. ನೀನೇನಾದ್ರೂ ನನಗೆ ಟೆಸ್ಟ್ ಬಗ್ಗೆ ರಿಮೈಂಡ್ ಮಾಡಿಲ್ಲ ಅಂದ್ರೆ, ಇದು ಕಂಡೀಷನ್. ಸೊ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡುವಂತ ಅಡ್ವಾನ್ಸ್ಡ್ ಯೂಸೇಜ್ ಏನಿದೆ ಮಾಡೆಲ್ ವರ್ಬ್ಸ್ದು, ಕುಡ್, ವುಡ್, ಶುಡ್ದು, ಅದು ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾವು ಇದೆಲ್ಲದರ ಬಗ್ಗೆ ಇವಾಗ ನೋಡಿದೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಮತ್ತೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಈ ಲೆಸನ್ ಅನ್ನ ರಿಪೀಟ್ ಮಾಡಿ. ನೀವು 2 ರಿಂದ 3 ಸಲ ನೋಡಿದ್ರೆ ಈ ಲೆಸನ್ ಅನ್ನ ಖಂಡಿತ ನಿಮ್ಗೆ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ, ಇದನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಮಾಡುವಂತ ನಾವು ಕಾಮನ್ ಮಿಸ್ಟೇಕ್ಸ್ ಏನಿದೆ ಅಂತ ನೋಡೋಣ. ಆಮಿಟಿಂಗ್ ದಿ ಪಾಸ್ಟ್ ಪಾರ್ಟಿಸಿಪಲ್. ನಾನು ಹೇಳಿದೆ ಅಲ್ವಾ, ಮಾಡೆಲ್ ವರ್ಬ್ಸ್ ನ ಮುಂದೆ ಹ್ಯಾವ್ ಬಂದಿದೆ ಅಂದ್ರೆ ಅದರ ಮುಂದೆ ಯಾವಾಗ್ಲೂ ಕೂಡ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು ಅಂತ. ಇಲ್ಲಿ ನೋಡಿ, ಹಿ ಶುಡ್ ಹ್ಯಾವ್ ಕಾಲ್ ಮೀ. ಕಾಲ್ ಅನ್ನೋದು ವರ್ಬ್ ನ ಪ್ರೆಸೆಂಟ್ ಫಾರ್ಮ್. ಪ್ರೆಸೆಂಟ್ ಫಾರ್ಮ್ ನ ಯೂಸ್ ಮಾಡಬಹುದಾ? ಇಲ್ಲ. ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ಏನಾಗಬೇಕು ಅದು? ಹಿ ಶುಡ್ ಹ್ಯಾವ್ ಕಾಲ್ಡ್ ಮೀ. ಅವ್ನು ನನಗೆ ಕಾಲ್ ಮಾಡಬೇಕಿತ್ತು. ಸೊ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರಬೇಕು. ನೆಕ್ಸ್ಟ್ ನೋಡಿ, ಮಿಸ್ ಯೂಸಿಂಗ್ ಟೆನ್ಸಸ್. ಶಿ ಕುಡ್ ಹ್ಯಾವ್ ಬಿ ಆನ್ ಟೈಮ್. ಅಗೇನ್ ಇಲ್ಲಿ ಹ್ಯಾವ್ ಬಂದಿದೆ ಅಂದ್ರೆ ಬಿ ಬರ್ಬೋದಾ? ಬಿ ಅನ್ನೋದು ಪ್ರೆಸೆಂಟ್ ಫಾರ್ಮ್. ಇದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು? ಬೀನ್. ಸೊ ಬೀನ್ ಬರಬೇಕು. ಶಿ ಕುಡ್ ಹ್ಯಾವ್ ಬೀನ್ ಆನ್ ಟೈಮ್. ಅವಳು ಸರಿಯಾದ ಸಮಯಕ್ಕೆ ಇರಬಹುದಿತ್ತು. ನೆಕ್ಸ್ಟ್ ಒನ್ ನೋಡಿ, ಹಿ ವಿಲ್ ಹ್ಯಾವ್ ಬೀನ್ ಲೇಟ್ ಯೆಸ್ಟರ್ಡೇ. ವಿಲ್ ಬಂದಾಗ ಹ್ಯಾವ್ ಬೀನ್ ಬರುತ್ತಾ? ಇಲ್ಲ, ವುಡ್ ಬರಬೇಕು. ಹಿ ವುಡ್ ಹ್ಯಾವ್ ಬೀನ್ ಲೇಟ್ ಯೆಸ್ಟರ್ಡೇ. ವಿಲ್ ಹ್ಯಾವ್ ಅಂತ ಯೂಸ್ ಮಾಡಬಹುದು, ವಿಲ್ ಹ್ಯಾವ್ ಬೀನ್ ಅಂತ ಯೂಸ್ ಮಾಡೋ ಹೋಗಿಲ್ಲ. ಕ್ಯಾನ್ ಹ್ಯಾವ್ ಬೀನ್ ಅಂತ ಯೂಸ್ ಮಾಡೋ ಹೋಗಿಲ್ಲ. ಶಲ್ ಹ್ಯಾವ್ ಬೀನ್ ಅಂತ ಯೂಸ್ ಮಾಡೋ ಹೋಗಿಲ್ಲ. ಅದರ ಪಾಸ್ಟ್ ಫಾರ್ಮ್ ಇದ್ದಾಗ ಮಾತ್ರ ಕುಡ್ ಹ್ಯಾವ್ ಬೀನ್, ಶುಡ್ ಹ್ಯಾವ್ ಬೀನ್ ಅಥವಾ ವುಡ್ ಹ್ಯಾವ್ ಬೀನ್, ಈ ತರ ನಾವು ಯೂಸ್ ಮಾಡಬಹುದು. ಸೊ ಇದಿಷ್ಟು ಕಾಮನ್ ಮಿಸ್ಟೇಕ್ಸ್ಗಳು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಅಗೇನ್ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ. ಅದರಲ್ಲಿ ಇವತ್ತಿನ ಲೆಸನ್ ಅಲ್ಲಿ ನಾವೇನು ನೋಡಿದ್ವೋ ಅದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಸ್ಟೋರಿ ಏನಿದೆ? ರಾಧಾಸ್ ಲಾಸ್ಟ್ ಫೋನ್. ರಾಧಾಳ ಕಳೆದು ಹೋಗಿರುವ ಫೋನ್. ಒನ್ ಈವ್ನಿಂಗ್ ರಾಧಾ ವೆಂಟ್ ಟು ದ ಪಾರ್ಕ್. ಒಂದಿನ ಸಂಜೆ ರಾಧಾ ಪಾರ್ಕ್ಗೆ ಹೋಗಿದ್ಲು. ಶಿ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂಡ್ ಎಂಜಾಯಿಂಗ್ ದ ಫ್ರೆಶ್ ಏರ್. ಅವಳು ಫ್ರೆಶ್ ಏರ್ ನ ಎಂಜಾಯ್ ಮಾಡ್ತಾ ಸಂಗೀತವನ್ನ ಕೇಳ್ತಾ ಇದ್ಲು, ಮ್ಯೂಸಿಕ್ ನ ಕೇಳ್ತಾ ಇದ್ಲು. ಆಫ್ಟರ್ ವೈಲ್ ಶಿ ರಿಯಲೈಸ್ಡ್ ಹರ್ ಫೋನ್ ವಾಸ್ ಗಾನ್. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ಅವಳ ಫೋನ್ ಕಳೆದೋಗಿದೆ ಅಂತ. ಶಿ ಪ್ಯಾನಿಕ್ಡ್ ಅಂಡ್ ಸೆಡ್, ಐ ಶುಡ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಮೈ ಬ್ಯಾಗ್. ಅವಳು ಪ್ಯಾನಿಕ್ ಆಗ್ತಾಳೆ, ಅಂದ್ರೆ ಗಾಬರಿ ಆಗ್ತಾಳೆ. ಗಾಬರಿಯಾಗಿ ಏನ್ ಹೇಳ್ತಾಳೆ? ಐ ಶುಡ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಮೈ ಬ್ಯಾಗ್. ನಾನು ಇದನ್ನ ಬ್ಯಾಗಲ್ಲಿ ಇಡಬೇಕಿತ್ತು. ಐ ಶುಡ್ ನಾಟ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಮೈ ಹ್ಯಾಂಡ್ ವೈಲ್ ವಾಕಿಂಗ್. ನಾನು ವಾಕ್ ಮಾಡ್ತಾ ಇರುವಾಗ ನಾನು ಅದನ್ನ ಕೈಯಲ್ಲಿ ಇಟ್ಕೊಂಡಿರಬಾರ್ದಿತ್ತು ಅಂತ ಹೇಳ್ತಾಳೆ ಅವಳು. ಓಕೆನಾ? ಐ ಶುಡ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಮೈ ಬ್ಯಾಗ್ ಅಂದ್ರೆ ನಾನು ಅದನ್ನ ಬ್ಯಾಗಲ್ಲಿ ಇಡಬೇಕಿತ್ತು. ಐ ಶುಡ್ ನಾಟ್ ಹ್ಯಾವ್ ಕೆಪ್ಟ್ ಇಟ್ ಇನ್ ಮೈ ಹ್ಯಾಂಡ್ ವೈಲ್ ವಾಕಿಂಗ್ ಅಂದ್ರೆ ವಾಕ್ ಮಾಡ್ತಾ ಇರುವಾಗ ನಾನು ಅದನ್ನ ಕೈಯಲ್ಲಿ ಇಟ್ಕೋಬಾರ್ದಿತ್ತು. ಆ ಥರ ಮಾಡಬೇಕಿತ್ತು ಶುಡ್ ಹ್ಯಾವ್, ಆ ಥರ ಮಾಡಬಾರ್ದಿತ್ತು ಶುಡ್ ನಾಟ್ ಹ್ಯಾವ್. ಶಿ ಸರ್ಚ್ಡ್ ಎವ್ರಿವೇರ್ ಬಟ್ ಕುಡ್ ನಾಟ್ ಫೈಂಡ್ ಇಟ್. ಅವಳು ಎಲ್ಲ ಕಡೆ ಸರ್ಚ್ ಮಾಡ್ತಾಳೆ, ಆದ್ರೆ ಹುಡ್ಕೋದಕ್ಕೆ ಸಾಧ್ಯ ಆಗಲ್ಲ. ಶಿ ಥಾಟ್ ಇಟ್ ಕುಡ್ ಹ್ಯಾವ್ ಫಾಲನ್ ನಿಯರ್ ದ ಬೆಂಚ್. ಅದು ಬೆಂಚ್ ಹತ್ರ ಬಿದ್ದಿರಬಹುದು, ಅಥವಾ ಇಟ್ ಕುಡ್ ಬಿ ಇನ್ ದ ಗ್ರಾಸ್, ಅಥವಾ ಅದು ಹುಲ್ಲೊಳಗಡೆ ಇರಬಹುದು ಅಂತ ಅವಳು ಯೋಚನೆ ಮಾಡ್ತಾಳೆ. ಬಟ್ ಇಟ್ ಕುಡ್ ನಾಟ್ ಬಿ ಫಾರ್, ಶಿ ಡಿಂಟ್ ವಾಕ್ ದಟ್ ಮಚ್. ಅದಕ್ಕಿಂತ ಜಾಸ್ತಿ ಮುಂದೆ ಇರೋದಕ್ಕೆ ಚಾನ್ಸ್ ಇಲ್ಲ, ಸಾಧ್ಯತೆ ಇಲ್ಲ. ಯಾಕೆ? ಶಿ ಡಿಂಟ್ ವಾಕ್ ದಟ್ ಮಚ್. ಯಾಕಂದ್ರೆ ಅವಳು ತುಂಬಾ ವಾಕ್ ಮಾಡಿರ್ಲಿಲ್ಲ. ಹಾಗಾಗಿ ಅದು ಬೆಂಚ್ ಹತ್ರ ಬಿದ್ದಿರಬಹುದು ಅಥವಾ ಗ್ರಾಸ್ ಅಲ್ಲಿ ಇರಬಹುದು ಅಂತ ಯೋಚನೆ ಮಾಡ್ತಾಳೆ ಅವಳು. ಶಿ ಆಸ್ಕ್ಡ್ ರವಿ ಫಾರ್ ಹೆಲ್ಪ್. ಅವಳು ಸಹಾಯಕ್ಕಾಗಿ ರವಿನ ಕೇಳ್ತಾಳೆ. ರವಿ ಸೆಡ್, ಯು ಶುಡ್ ಬಿ ಮೋರ್ ಕೇರ್ಫುಲ್ ನೆಕ್ಸ್ಟ್ ಟೈಮ್. ನೀನು ಇನ್ ಮುಂದೆ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಅವನು ಹೇಳ್ತಾನೆ. ಶುಡ್ ಬಿ ಅಂದ್ರೆ ಇರಬೇಕು, ಆ ಥರ. ದೇ ಲುಕ್ಡ್ ಆಲ್ ಅರೌಂಡ್. ಆಫ್ಟರ್ 15 minutes ರವಿ ಸ್ಮೈಲ್ಡ್ ಅಂಡ್ ಪಾಯಿಂಟೆಡ್, ಇಟ್ ಕುಡ್ ಬಿ ದಟ್ ಫೋನ್ ಅಂಡರ್ ದ ಟ್ರೀ. ಅವ್ರು ಸುತ್ತಮುತ್ತಲು ಹುಡುಕ್ತಾರೆ. ಒಂದು 15 ನಿಮಿಷ ಆದ್ಮೇಲೆ ರವಿ ನಗ್ತಾ ಒಂದ್ ಕಡೆ ಕೈ ತೋರಿಸಿ ಹೇಳ್ತಾನೆ, ಆ ಮರದ ಕೆಳಗಡೆ ಬಿದ್ದಿರೋ ಫೋನ್ ನಿಂದಾಗಿರೋ ಸಾಧ್ಯತೆ ಇದೆ ಅಂತ. ರಾಧಾ ರ್ಯಾನ್ ಅಂಡ್ ಪಿಕ್ಡ್ ಇಟ್ ಅಪ್. ಎಸ್, ಇಟ್ ವಾಸ್ ಹರ್ಸ್. ರಾಧಾ ಓಡೋಗಿ ಅದನ್ನ ಎತ್ಕೋತಾಳೆ. ಅದು ಅವಳದೇ ಆಗಿತ್ತು. ಇಟ್ ಮಸ್ಟ್ ಬಿ ಮೈನ್. ಇದು ನಂದೇ ಆಗಿರ್ಬೇಕು. ಐ ವುಡ್ ಹ್ಯಾವ್ ಕ್ರೈಡ್ ಇಫ್ ಐ ಲಾಸ್ಟ್ ಇಟ್ ಫಾರ್ ಎವರ್.
ಇದನ್ನೇನಾದ್ರೂ ನಾನು ಕಳ್ಕೊಂಡಿದ್ರೆ ಯಾವಾಗಲೂ ಅಳ್ತಾ ಇರ್ತಿದ್ದೆ ಅಂತ ಹೇಳ್ತಾಳೆ. ನಾನು ಅಳ್ತಾ ಇರ್ತಿದ್ದೆ ಯಾವಾಗ, ಕಂಡೀಷನ್ ಏನು, ಇಫ್ ಐ ಲಾಸ್ಟ್ ಇಟ್ ಫಾರ್ ಎವರ್, ನಾನು ಅದನ್ನ ಕಳ್ಕೊಂಡಿದ್ರೆ. ಸೊ ಈ ತರ ಕಂಡೀಷನ್ ಇದ್ರೆ ವುಡ್ ಯೂಸ್ ಆಗುತ್ತೆ. ಶಿ ಸೆಡ್, ಥ್ಯಾಂಕ್ಸ್ ರವಿ, ಐ ವುಡ್ ನಾಟ್ ಹ್ಯಾವ್ ಫೌಂಡ್ ಇಟ್ ವಿತೌಟ್ ಯು. ಐ ವುಡ್ ನಾಟ್ ಹ್ಯಾವ್ ಫೌಂಡ್ ಇಟ್ ವಿತೌಟ್ ಯು, ನನಗದು ಸಿಗ್ತಾ ಇರಲಿಲ್ಲ ಅಥವಾ ಹುಡ್ಕೋದಕ್ಕೆ ಆಗ್ತಾ ಇರಲಿಲ್ಲ. ವಿಥೌಟ್ ಯು, ನೀನ್ ಇಲ್ದೇನೆ ಅಥವಾ ನೀನ್ ಇರ್ಲಿಲ್ಲ ಅಂದ್ರೆ. ಈ ತರ ಹೇಳಿ ಅವಳು ರವಿಗೆ ಥ್ಯಾಂಕ್ಸ್ ಹೇಳ್ತಾಳೆ. ಓಕೆನಾ, ಇದು ಇವತ್ತಿನ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಮಾಲ್ ಸ್ಟೋರಿ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ, ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಸಿಂಪಲ್ ಆಗಿದೆ. ಈ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಮೊದಲು ಇದರ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಇದ್ರ ನಡುವೆ ಡಿಫರೆನ್ಸ್ ಏನಿದೆ ಅನ್ನೋದು ಅರ್ಥ ಆದ್ರೆ ನಿಮ್ಗೆ ಮಾಡೆಲ್ ವರ್ಬ್ಸ್ ನ ಯೂಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಓಕೆನಾ, ಆದಷ್ಟು ಬೇಗ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.